ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ವೀಕ್ಷಕರೇ, ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ರಣಕಹಳೆಯಾಗಿದ್ದ ಪವಿತ್ರ ವಂದೇ ಮಾತರಂ ಗೀತೆಯನ್ನ ಇವತ್ತು ಬಿಜೆಪಿ ತನ್ನ ಕ್ಷುಲ್ಲಕ ರಾಜಕೀಯ ಬೇಳೆ ಬೇಯಿಸಿಕೊಳ್ಳೋದಕ್ಕೆ ಒಂದು ಭಾವನಾತ್ಮಕ ದಾಳವನ್ನಾಗಿ ಮಾಡಿಕೊಂಡಿರುವುದು ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ. ರಾಜಕೀಯವಾಗಿ ಲಾಭ ಮಾಡಿಕೊಳ್ಳೋದಕ್ಕೆ ಹಾಗೂ ಸಾರ್ವಜನಿಕರ ನೈಜ ಸಮಸ್ಯೆಗಳನ್ನ ಮರೆಮಾಚೋದಕ್ಕೆ ಯಾವುದೇ ವಿಷಯ ಸಿಗದಿದ್ದಾಗ ಬಿಜೆಪಿಗೆ ತಕ್ಷಣ ನೆನಪಾಗೋದೆ ದೇಶಭಕ್ತಿ ಮತ್ತು ಧರ್ಮ. ಆದ್ರೆ ಇವತ್ತು ಕಾಂಗ್ರೆಸ್ ನಾಯಕರಾದ ಪ್ರಿಯಾಂಕ್ ಖರ್ಗೆ ಮತ್ತು ಬಿಕೆ ಹರಿಪ್ರಸಾದ್ ಅವರು ಎತ್ತಿರುವ ತೀಕ್ಷ್ಣ ಪ್ರಶ್ನೆಗಳು ಬಿಜೆಪಿಯ ಈ ಹುಸಿ ದೇಶಭಕ್ತಿಯ ಮುಖವಾಡವನ್ನ ಸಂಪೂರ್ಣವಾಗಿ ಕಳಚಿ ಹಾಕಿದೆ. ಮೊದಲಿಗೆ ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿರುವ ಸತ್ಯಾಂಶವನ್ನ ನಾವು ಕೊಂಚ ವಿಶ್ಲೇಷಣೆ ಮಾಡೋಣ. 1937ರಲ್ಲಿ ಮಹಾತ್ಮ ಗಾಂಧೀಜಿ, ಸರ್ದಾರ್ ವಲ್ಲಭಾಯ್ ಪಟೇಲ್, ಜವಾಹರ್ಲಾಲ್ ನೆಹರು ಹಾಗೂ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮತ್ತು ರವೀಂದ್ರನಾಥ ಟ್ಯಾಗೂರ್ ಅವರಂತಹ ಮಹಾನ್ ನಾಯಕರೆಲ್ಲರೂ ಒಟ್ಟಾಗಿ ಕುಳಿತು ಸಾರ್ವಜನಿಕವಾಗಿ ವಂದೇ ಮಾತರಂ ಗೀತೆಯ ಯಾವ ಭಾಗಗಳನ್ನ ಹಾಡಬೇಕು ಅಂತ ಸುದೀರ್ಘ ಸಮಾಲೋಚನೆಯನ್ನ ನಡೆಸಿ ತೀರ್ಮಾನಿಸಿದ್ರು. ಅಂದು ದೇಶದ ಐಕ್ಯತೆಗಾಗಿ ಎಲ್ಲರನ್ನೂ ಒಗ್ಗೂಡಿಸಿ ಈ ಮಹಾ ನಾಯಕರು ತಳೆದ ನಿರ್ಧಾರವನ್ನ ಇವತ್ತು ಬಿಜೆಪಿ ಪ್ರಶ್ನೆ ಮಾಡ್ತಿದೆ ಅಂದ್ರೆ ಬಿಜೆಪಿಯ ದೃಷ್ಟಿಯಲ್ಲಿ ಈ ಎಲ್ಲಾ ಮಹಾತ್ಮರು ದೇಶದ್ರೋಹಿಗಳೇ. ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹಾನಾಯಕರ ದೇಶಭಕ್ತಿಯನ್ನೇ ಪ್ರಶ್ನಿಸುವ ಹಕ್ಕು ಇವರಿಗೆ ಕೊಟ್ಟವ್ರು ಯಾರು ಅಂತ ಪ್ರಿಯಾಂಕ್ ಖರ್ಗೆ ಖಾರವಾಗಿ ಪ್ರಶ್ನಿಸಿದ್ದಾರೆ. ಇದೇ ವೇಳೆ ಬಿಜೆಪಿ ಮತ್ತು ಅವರ ಮಾತೃ ಸಂಸ್ಥೆಯಾದ ಆರ್ಎಸ್ಎಸ್ಗೆ ವಂದೇ ಮಾತರಂ ಗೀತೆಯ ಮೇಲೆ ನಿಜವಾಗಿ ಕೂಡ ಅಷ್ಟೊಂದು ಪ್ರೀತಿ ಮತ್ತು ಗೌರವ, ಅದೇ ರೀತಿ ಕಾಳಜಿ ಇದ್ರೆ ಅದನ್ನ ಅವರು ತಮ್ಮ ಸಂಸ್ಥೆಯಲ್ಲಿ ಏಕಾಗ್ರತೆಯಿಂದ ಆರಂಭಿಸಲಿ ಅಂತ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ದಾರೆ. ದೇಶಕ್ಕೆ ದೇಶಭಕ್ತಿಯ ಪಾಠ ಹೇಳುವ ಮೊದಲು ಆರ್ಎಸ್ಎಸ್ ತನ್ನ ಪ್ರತಿಯೊಂದು ಶಾಖೆಗಳಲ್ಲೂ ದಿನನಿತ್ಯ ಹಾಡುವ ನಮಸ್ತೆ ಸದಾ ವತ್ಸಲೆ ಪ್ರಾರ್ಥನೆಯನ್ನ ಬದಿಗಿಟ್ಟು ಅದರ ಜಾಗದಲ್ಲಿ ವಂದೇ ಮಾತರಂ ಗೀತೆಯನ್ನ ಹಾಡೋದಕ್ಕೆ ಶುರು ಮಾಡ್ಲಿ ಅನ್ನೋದು ಅವರ ನೇರ ಆಗ್ರಹವಾಗಿದೆ. ನುಡಿಯೋದು ಒಂದು, ನಡೆಯೋದು ಇನ್ನೊಂದು ಎನ್ನುವ ಬಿಜೆಪಿಯ ಈ ದ್ವಿಮುಖ ನೀತಿಯನ್ನ ಜನಸಾಮಾನ್ಯರು ಇಷ್ಟು ದಿನ ಸಹಿಸಿಕೊಂಡು ಕೂತಿದ್ರು. ಆದ್ರೆ ಇನ್ನೂ ಎಷ್ಟು ದಿನ ಅಂತ ಸಹಿಸೋದು ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಈಗ. ಇನ್ನು ದೇಶದ ಜನರಿಗೆ ಸದಾ ದೇಶಭಕ್ತಿಯ ಉಪದೇಶ ಕೊಡುವ ಬಿಜೆಪಿಯ ಎಷ್ಟು ನಾಯಕರಿಗೆ ವಂದೇ ಮಾತರಂ ಗೀತೆಯನ್ನ ಯಾವುದೇ ತಡೆ ಇಲ್ಲದೆ ಸಂಪೂರ್ಣವಾಗಿ ಹಾಡೋದಕ್ಕೆ ಬರುತ್ತೆ ಅನ್ನೋದು ಕೂಡ ಇಲ್ಲಿ ಕಟು ಸತ್ಯ. ಪ್ರಿಯಾಂಕ್ ಖರ್ಗೆ ಅವರು ನೇರವಾಗಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರಿಗೆ ಮುಖಾಮುಖಿ ಸವಾಲನ್ನ ಹಾಕಿದ್ದಾರೆ. ಎದುರಿಗೆ ಸ್ಕ್ರೀನ್ ಮೇಲೆ ಸಾಲುಗಳು ಓಡುವ ಟೆಲಿಪ್ರಾಂಪ್ಟರ್ ಬೆಂಬಲವಿಲ್ಲದೆ ರಾಷ್ಟ್ರಗೀತೆಯನ್ನ ಹಾಗೂ ವಂದೇ ಮಾತರಮನ್ನ ಸಂಪೂರ್ಣವಾಗಿ ಹಾಡಿ ತೋರಿಸಿ ನೋಡೋಣ ಅಂತ ಕೆಣಕಿದ್ದಾರೆ. ವೇದಿಕೆ ಭಾಷಣಗಳಲ್ಲಿ ದೇಶಭಕ್ತಿಯ ದೊಡ್ಡ ದೊಡ್ಡ ಮಾತನಾಡುವುದು ಸುಲಭ, ಆದ್ರೆ ಅದನ್ನ ನೈಜವಾಗಿ ಮೈಗೂಡಿಸಿಕೊಳ್ಳೋದು ಕಷ್ಟ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ನಿದರ್ಶನ ಬೇಕಾ ವೀಕ್ಷಕರೇ? ಅಷ್ಟಕ್ಕೂ ಇವತ್ತು ದೇಶದ ಮುಂದಿರುವಂತಹ ನಿಜವಾದ ಸವಾಲುಗಳು ಮತ್ತು ಜ್ವಲಂತ ಸಮಸ್ಯೆ ಯಾವುದು ಹೇಳಿ? ಯುವಕರ ಭವಿಷ್ಯವನ್ನ ಕತ್ತಲೆಗೆ ತಳ್ತಾ ಇರುವ ಭೀಕರ ನಿರುದ್ಯೋಗ, ವಿದ್ಯಾರ್ಥಿಗಳ ಜೀವನದ ಜೊತೆ ಚೆಲ್ಲಾಟ ಆಡ್ತಿರುವಂತಹ ಪರೀಕ್ಷಾ ಅಕ್ರಮಗಳು, ಜೊತೆಗೆ ನಿರಂತರವಾಗಿ ನಡೀತಾ ಇರುವ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಪ್ರತಿಯೊಂದು ಕುಟುಂಬವನ್ನ ತಟಸ್ಥಗೊಳಿಸ್ತಾ ಇರುವಂತಹ ಆರ್ಥಿಕ ಸಂಕಷ್ಟಗಳು. ಇಂತಹ ಗಂಭೀರ ವಿಷಯಗಳ ಬಗ್ಗೆ ಜನಸಾಮಾನ್ಯರು ಮತ್ತು ಯುವ ಜನತೆ ರೊಚ್ಚಿಗೇಳ್ಬೇಕಾದ ಸಮಯದಲ್ಲಿ ಅವರ ಆಕ್ರೋಶವನ್ನ ಬೇರೆ ಕಡೆಗೆ ತಿರುಗಿಸೋದಕ್ಕೆ ಬಿಜೆಪಿ ಈಗ ಈ ರೀತಿಯ ಕೃತಕ ವಿವಾದವನ್ನ ಮುನ್ನೆಲೆಗೆ ತರ್ತಾ ಇದೆ. ಸಾಮಾನ್ಯವಾಗಿ ಬಿಜೆಪಿಗೆ ತನ್ನ ಆಡಳಿತದ ವೈಫಲ್ಯಗಳನ್ನ ಬಚ್ಚಿಡೋದಕ್ಕೆ ಅಥವಾ ಸಾಲು ಸಾಲು ಹಗರಣಗಳಿಂದ ಜನರ ಗಮನವನ್ನ ಬೇರೆ ಕಡೆಗೆ ಸೆಳೆಯೋದಕ್ಕೆ ಒಂದು ಭಾವನಾತ್ಮಕ ವಿವಾದ ಬೇಕೇ ಬೇಕು. ಇವತ್ತು ಚುನಾವಣಾ ಬಾಂಡ್ ಹಗರಣದ ಕರಾಳ ಮುಖ ಬಯಲಾಗಿದೆ. ಪಿಎಂ ಕೇರ್ಸ್ ಫಂಡ್ ನಲ್ಲಿ ಯಾವುದೇ ಪಾರದರ್ಶಕತೆ ಇಲ್ಲ ಅನ್ನೋದು ಜಗಜ್ಜಾಹೀರಾಗಿದೆ. ಸರಣಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಯುವಕರು ಬೀದಿಗೆ ಬಿದ್ದಿದ್ದಾರೆ. ಜೊತೆಗೆ ರಾಮ ಮಂದಿರ ದೇಣಿಗೆಯಲ್ಲಾದ ಅಕ್ರಮಗಳು ಮತ್ತು ಆಂತರಿಕವಾಗಿ ಬಿಜೆಪಿಯನ್ನ ಕಾಡ್ತಾ ಇರುವ ನಾಯಕತ್ವದ ಸೋಲುಗಳು, ಇವೆಲ್ಲದರಿಂದ ಸಾರ್ವಜನಿಕರ ಕಣ್ಣಿಗೆ ಮಣ್ಣೆರಚೋದಕ್ಕೆ ವಂದೇ ಮಾತರಂ ವಿವಾದವನ್ನ ಬಿಜೆಪಿ ತನ್ನ ಪ್ರಮುಖ ಅಸ್ತ್ರವನ್ನಾಗಿ ಈಗ ಮಾಡ್ಕೊಂಡಿದೆ ನೋಡಿ. ಮತ್ತೊಂದ್ ಕಡೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರು ಕೂಡ ಬಿಜೆಪಿಯ ಈ ನಾಟಕೀಯ ನಡವಳಿಕೆಗೆ ಅತ್ಯಂತ ತೀಕ್ಷ್ಣವಾಗಿ ತಿರುಗೇಟು ನೀಡಿದ್ದಾರೆ ನೋಡಿ. ತಾಕತ್ತಿದ್ರೆ ಆರ್ಎಸ್ಎಸ್ ಶಾಖೆಯಲ್ಲಿ ಸಂಘ ಗೀತೆಯನ್ನ ಬಿಟ್ಟು ರಾಷ್ಟ್ರಗೀತೆ ಮತ್ತು ವಂದೇ ಮಾತರಮನ್ನ ಹಾಡ್ಲಿ ಅಂತ ಸವಾಲೆಸಿದ್ದಾರೆ. ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ
ವಂದೇ ಮಾತರಂ ಗೀತೆಯ ಮೊದಲ 2 ಚರಣಗಳನ್ನ ಹಾಡುವ ಕುರಿತು ಕೈಗೊಂಡಿರುವಂತಹ ನಿರ್ಧಾರಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿದ್ದೇವೆ. ರಾಜಕೀಯ ಹಿನ್ನೆಲೆ ಏನೇ ಇರಲಿ, ದೇಶದ ಒಗ್ಗಟ್ಟಿಗಾಗಿ ಅಂದು ನಿಗದಿಯಾದ ಆ 2 ಚರಣಗಳನ್ನ ಮಾತ್ರವೇ ನಾವು ಹಾಡ್ತೀವಿ ಅಂತ ಹೇಳಿ ಸ್ಪಷ್ಟಪಡಿಸಿದ್ದಾರೆ. ಇದಷ್ಟೇ ಅಲ್ಲದೆ ವಂದೇ ಮಾತರಂ ಗೀತೆಯನ್ನ ತಮ್ಮ ಸ್ವಾರ್ಥ ರಾಜಕೀಯಕ್ಕೆ ಬಳಸಿಕೊಳ್ಳುವವರೇ ನಿಜವಾದ ದೇಶದ್ರೋಹಿಗಳು ಅಂತ ಹರಿಪ್ರಸಾದ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇವರ ರಾಜಕೀಯ ಬಲೆಗೆ ಬಿದ್ದು ನಾವು ನಮ್ಮ ಸಿದ್ಧಾಂತವನ್ನ ಎಂದಿಗೂ ಕೂಡ ಬದಲಾಯಿಸೋದಿಲ್ಲ. ನಮ್ಮನ್ನ ಗಲ್ಲಿಗಾದ್ರೂ ಹಾಕ್ಲಿ, ಪಾಶಕ್ಕಾದ್ರೂ ಹಾಕ್ಲಿ ಅಥವಾ ಜೈಲಿಗಾದ್ರೂ ತಳ್ಳಲಿ, ಕಾಂಗ್ರೆಸ್ಸಿಗರು ಹಾಡೋದು ಆ 2 ಚರಣಗಳನ್ನ ಮಾತ್ರ ಅಂತ ಕಟುವಾಗಿ ನುಡಿದಿದ್ದಾರೆ. ಈ ಮೂಲಕ ಬಿಜೆಪಿಯ ಭಾವನಾತ್ಮಕ ತಂತ್ರಗಾರಿಕೆಗೆ ಕಾಂಗ್ರೆಸ್ ಎಂದಿಗೂ ಕೂಡ ಮಣಿಯೋದಿಲ್ಲ ಅನ್ನುವಂತಹ ಒಂದು ಸ್ಪಷ್ಟ ಸಂದೇಶವನ್ನ ಬಿಕೆ ಹರಿಪ್ರಸಾದ್ ರವಾನಿಸಿದ್ದಾರೆ. ಇಲ್ಲಿಗೆ ನಿಲ್ಲಿಲ್ಲ ನೋಡಿ. ಬಿಜೆಪಿಯವರನ್ನ ನಟಿ ಕಂಗನಾ ರನಾವತ್ ಅವರ ಅಭಿಮಾನಿ ಅಂತ ಲೇವಡಿ ಮಾಡಿದಂತಹ ಹರಿಪ್ರಸಾದ್ ಈ ಬಿಜೆಪಿಯವರು ಚಡ್ಡಿ ಹಾಕೊಂಡು ಮೆರೆಯುವವರಾಗಿದ್ದು ದೇಶದ ಅಭಿವೃದ್ಧಿಗಿಂತ ಇಂತಹ ಕ್ಷುಲ್ಲಕ ವಿಷಯಗಳಲ್ಲೇ ಸಮಯ ಕಳೀತಾ ಇದ್ದಾರೆ. ಇವರ ಧೋರಣೆ ಹೀಗೆ ಮುಂದುವರೆದ್ರೆ ನಾಳೆ ಕಂಗನಾ ರನಾವತ್ ಹಾಡಿದ ಹಾಡನ್ನೇ ಪಾರ್ಲಿಮೆಂಟ್ಗೆ ತಂದು ರಾಷ್ಟ್ರಗೀತೆ ಮಾಡಿದ್ರು ಆಶ್ಚರ್ಯ ಇಲ್ಲ ಅಂತ ವ್ಯಂಗ್ಯವಾಡಿದ್ದಾರೆ. ವಿಪರ್ಯಾಸ ಅಂತ ಹೇಳಿದ್ರೆ ಸಂಸತ್ತಿನಲ್ಲಿ ದೇಶದ ನಿಜವಾದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಬಿಜೆಪಿಯ ಈ ನಾಯಕರಿಗೆ ಧೈರ್ಯವೇ ಇಲ್ಲ ನೋಡಿ. ಪಾರ್ಲಿಮೆಂಟ್ಗೆ ಬಂದು ಸತ್ಯವನ್ನ ಎದುರಿಸಲಾಗದ ಇವರು ಇವತ್ತು ದೇಶದ ಜನರಿಗೆ ದೇಶಭಕ್ತಿಯ ಪಾಠ ಮಾಡೋದಕ್ಕೆ ಹೊರಟಿದ್ದಾರೆ. ಸಂಸತ್ತಿನಲ್ಲಿ ಜನರ ಸಂಕಷ್ಟಗಳಿಗೆ ಉತ್ತರ ಕೊಡುವ ತಾಕತ್ತಿಲ್ಲದೆ ಹೊರಗಡೆ ಧರ್ಮ ಮತ್ತು ರಾಷ್ಟ್ರಗೀತೆಯ ಹೆಸರಿನಲ್ಲಿ ಇವರು ರಾಜಕೀಯ ಮಾಡೋದು ಬಿಜೆಪಿಯ ಹಳೆಯ ತಂತ್ರಗಾರಿಕೆಯಾಗಿದೆ ಅಂತ ಬಿಕೆ ಹರಿಪ್ರಸಾದ್ ಕೂಡ ಟೀಕಿಸಿದ್ದಾರೆ. ನಾವು ಕೊನೆಯದಾಗಿ ಆಲೋಚಿಸಬೇಕಾದ ಮುಖ್ಯ ವಿಷಯ ವಂದೇ ಮಾತರಂ ಅನ್ನೋದು ಈ ಭಾರತದ ಪ್ರತಿಯೊಬ್ಬ ಪ್ರಜೆಯ ಎದೆಯಾಳದಲ್ಲಿರುವಂತಹ ಒಂದು ಗೌರವ. ಅದನ್ನ ಕೇವಲ ಮತ ಬ್ಯಾಂಕ್ಗಾಗಿ ಹಾಗೂ ಚುನಾವಣಾ ಲಾಭಕ್ಕಾಗಿ ಪ್ರದರ್ಶನದ ವಸ್ತುವನ್ನಾಗಿ ಮಾಡ್ಕೊಳ್ಳೋದು ಕೇವಲ ಗೀತೆಗೆ ಮಾಡುವ ಅಪಮಾನ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಮಾಡುವಂತಹ ಅಪಮಾನ. ಸಾರ್ವಜನಿಕರು ಬಿಜೆಪಿಯ ಇಂತಹ ಭಾವನಾತ್ಮಕ ತಂತ್ರಗಳನ್ನ ತಕ್ಷಣವೇ ಅರ್ಥ ಮಾಡ್ಕೊಳ್ಬೇಕಿದೆ. ವೀಕ್ಷಕರೇ, ರಾಜಕಾರಣಿಗಳು ತಮಗಾಗುವ ರಾಜಕೀಯ ಲಾಭ ನಷ್ಟಗಳಿಗಾಗಿ ಗೀತೆ, ಧರ್ಮ, ಸಂಸ್ಕೃತಿಗಳನ್ನ ಬಳಸಿಕೊಳ್ತಲೇ ಇರ್ತಾರೆ. ಆದ್ರೆ ಜವಾಬ್ದಾರಿಯುತ ನಾಯಕರಾಗಿ ನಾವಿವತ್ತು ಯೋಚಿಸಬೇಕಾಗಿರೋದು ನಮ್ಮ ಯುವಕರ ಉದ್ಯೋಗ, ಶಿಕ್ಷಣದ ಪಾವಿತ್ರ್ಯತೆ ಮತ್ತು ದೇಶದ ಆರ್ಥಿಕ ಸುಸ್ಥಿರತೆಯ ಬಗ್ಗೆ. ಭಾವನಾತ್ಮಕ ವಿಷಯಗಳಿಗೆ ಬೆಲೆ ಕೊಟ್ಟು ನೈಜ ಸಮಸ್ಯೆಗಳನ್ನ ನಾವು ಮರೆಯದಿರೋಣ. ಯಾಕಂತ ಹೇಳಿದ್ರೆ ಪ್ರಜಾಪ್ರಭುತ್ವದಲ್ಲಿ ಆಡಳಿತಗಾರರನ್ನ ಪ್ರಶ್ನೆ ಮಾಡೋದೇ ನಿಜವಾದ ದೇಶಭಕ್ತಿ. ನೋಡ್ತಾ ಇರಿ ತಮ್ಮ ಸಮಾಜಕ್ಕಾಗಿ ಕನ್ನಡ ನ್ಯೂಸ್. ನಮಸ್ಕಾರ.